ಜಗತ್ತಿನಲ್ಲಿ ನಾವು ಒಂದು ವಿಚಿತ್ರವನ್ನು ನೋಡ್ತೀವಿ. ಜನ ಕೆಲವೊಬ್ರು ಇರ್ತಾರೆ, ಅವರು ಯಾವಾಗಲೂ ಬೇರೆಯವರಿಂದ ಒಂಥರ ಹೆಲ್ಪನ್ನು ತಗೊಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಏನಾದರೂ ತಮ್ಮದು ಸ್ಮಾರ್ಟ್ ವಿಚಾರಗಳನ್ನು ತೊಗೊಂಡ್ಬರ್ತಿರ್ತಾರೆ. ಅವರು ಮಾತಾಡೋ ವೇ ಡಿಫ್ರೆಂಟ್ ಆಗಿರುತ್ತೆ. ಅವರು ಯಾವಾಗಲೂ ಯಾವ ಥರ ಥಿಂಕ್ ಮಾಡ್ತಾರಂದರೆ, ಮುಂದಿನವನ ಅಂದರೆ ಯಾರಿಂದ ಅವ್ರು ಹೆಲ್ಪ್ ಪಡ್ಕೊಳ್ತಿದ್ದಾರೆ ಅವರನ್ನು ಈಸಿಯಾಗಿ ಕನ್ವಿನ್ಸ್ ಮಾಡ್ತಿದ್ದೀನಿ ನಾನು, ಅಥವಾ ಅವರನ್ನು ಮರಳು ಮಾಡ್ತಾ ಇದ್ದೀನಿ ನಾನು. ಅವರು ಅರ್ಥ ಮಾಡ್ಕೊಳ್ಳೋದೆ, ನಾನು ಪ್ರತಿ ಸಲ ಅವರಿಗೆ ಹೆಲ್ಪ್ ಕೇಳಿದಾಗ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಸೊ ನಾನು ತುಂಬ ಸ್ಮಾರ್ಟ್ ಆಗಿದ್ದೀನಿ, ಅಂದರೆ ಸ್ಮಾರ್ಟ್ ಥಿಂಕರ್ ಅಂತ ಅವರು ವಿಚಾರ ಮಾಡ್ತಾರೆ. ಆದರೆ ಇದು ಒಂದು ರೀತಿ ಥಿಂಕಿಂಗು, ಇದೊಂದು ಗುಣ, ಸ್ವಭಾವ. ಸೊ ಇದರ ಮೂಲ ಎಲ್ಲಿಂದ ಬಂತು? ನಮಗೆಲ್ಲ ಗುರುತು, ಸರ್ವೋತ್ತಮನಾದ ಹರಿ ಅವನು ಗುಣಗಳ ಸಾಗರನಾಗಿದ್ದಾನೆ. ಪ್ರತಿಯೊಂದು ಗುಣಗಳು ಅವನಲ್ಲಿ ಸಾಗರ ರೂಪದಿಂದ ಇದೆ. ಅಂದರೆ ಅಷ್ಟು ಗುಣಗಳ ಪರಿಪೂರ್ಣನಾಗಿದ್ದಾನೆ. ಮತ್ತು ಆ ಗುಣಗಳಿಂದ ಅವನಿಗೆ ಯಾವುದೇ ಆಗಬೇಕಾಗಿಲ್ಲ, ಅಥವಾ ಅದರಿಂದ ಯಾವುದೇ ಅವನಿಗೆ ತೊಂದರೆಗಳಿಲ್ಲ. ಸೊ ನಾವು ಯಾವ ಥರ ಗುಣಗಳನ್ನು ಸ್ಮರಣೆಯನ್ನು ಮಾಡಿ ನಾವು ಅದನ್ನು ಬಯಸ್ತೀವೋ, ಪರಮಾತ್ಮ ಆ ಗುಣಗಳನ್ನು ನಮ್ಮಲ್ಲಿ ತುಂಬ್ತಾನೆ. ಆ ಗುಣಗಳನ್ನು ತುಂಬೋದಷ್ಟೇ ಅಲ್ಲ, ಆ ಗುಣಗಳಿಗೆ ಸಂಬಂಧಪಟ್ಟಂತಹ ಕರ್ಮಗಳನ್ನು, ಗುಣಗಳಿಗೆ ಬೇಕಾದಂತಹ ಸಿದ್ಧತೆಗಳನ್ನು ನಮ್ಮಲ್ಲಿ ಅವನು ಮಾಡಿಸ್ತಾನೆ. ಯಾಕಂದರೆ ಎಲ್ಲವೂ ಆ ಹರಿಯೇ ಮಾಡೋದು, ನಾವು ಸ್ವತಂತ್ರರಲ್ಲ. ಸೊ ಇದೇನು ಸೋ ಕಾಲ್ಡ್ ಸ್ಮಾರ್ಟ್ ಪೀಪಲ್ ಅಂತೇನಿದ್ದಾರೆ, ಇವರು ನಾನು ಮತ್ತೊಬ್ಬನಿಗೆ ಈಸಿಯಾಗಿ ಕನ್ವಿನ್ಸ್ ಮಾಡಿದೆ, ಈಸಿಯಾಗಿ ನಾನು ಅವನಿಗೆ ಅರ್ಥ ಆಗದೇ ಇದ್ದರೂ ಕೂಡ ನಾನು ಎಷ್ಟು ಚೆನ್ನಾಗಿ ಅವನಿಂದ ಉಪಯೋಗವನ್ನು ತಕ್ಕೊಂಡೆ ಅಂತೇನು ಇವರು ವಿಚಾರ ಮಾಡ್ತಿರ್ತಾರಲ್ಲ, ಆ ಸರ್ವೋತ್ತಮನಾದ ಹರಿ ಇವರಿಗೆ ಆ ಥರ ಕಾರ್ಯಪ್ರವೃತ್ತಿಗಳನ್ನೇ ಜಾಸ್ತಿ ಕೊಡ್ತಾ ಹೋಗ್ತಾನೆ. ಅಂದರೆ ಆ ಗುಣಗಳನ್ನು ಬಳಸಿಕೊಂಡು ಅವರು ಬೇಡೋ ಪ್ರವೃತ್ತಿನೇ ಜೀವನ ಪರ್ಯಂತ ಕೊಡ್ತಾನೆ. ನೀವು ಇನ್ನೊಂದು ವಿಚಿತ್ರ ನೋಡಿರ್ಬೋದು ನಿಸರ್ಗದಲ್ಲಿ, ಕೆಲವೊಬ್ಬರು ಯಾರಿಂದ ಏನೂ ಹೆಲ್ಪೇ ಕೇಳೋದಿಲ್ಲ, ಆದರೂ ತಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಯಾಕೆಂದರೆ ಅವರು ತಮ್ಮಲ್ಲಿರ್ತಕ್ಕಂಥ ಅಂತರ್ಯಾಮಿ ಪರಮಾತ್ಮನಲ್ಲಿ ಮತ್ತು ಈ ಥರ ಗುಣಗಳನ್ನು ಬಯಸದೇ ಪರಮಾತ್ಮನಲ್ಲಿ ಬೇರೆ ಗುಣಗಳನ್ನು ಬಯಸೋದ್ರಿಂದ ಪರಮಾತ್ಮ ಅವರಿಗೆ ಬೇರೆ ಗುಣಗಳನ್ನು ತುಂಬಿ ಅದರಿಂದ ಕಾರ್ಯರೂಪಗಳನ್ನು ಮಾಡಿ ಅವರಿಗೆ ಫಲವನ್ನು ಕೊಡ್ತಿರ್ತಾನೆ. ಸೊ ಇಲ್ಲಿ ಸಮರಿ ಅಥವಾ ಒಂದು ಈ ವಿಚಾರದಲ್ಲಿ ನಾವು ತಿಳಿಬೇಕಾದೇನು ಅಂದರೆ, ಯಾರು ನಾನು ತುಂಬ ಸ್ಮಾರ್ಟ್ ಆಗಿದ್ದೀನಿ, ತುಂಬ ಇಂಟೆಲಿಜೆಂಟ್ ಆಗಿದ್ದೀನಿ, ನಾನು ಈಸಿಯಾಗಿ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಏನು ವಿಚಾರ ಮಾಡ್ತಾರಲ್ಲ, ಅಂಥವರಿಗೆ ಪರಮಾತ್ಮ ಕೊನೆವರೆಗೂ ಬೇಡೋ ಕರ್ತವ್ಯವನ್ನೇ ಹಚ್ತಾನೆ. ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಅವರು ಬೇರೆಯವ್ರಿಗೆ ಹೋಗಿ ಬೇಡ್ತಾ ಇರ್ತಾರೆ. ಸೊ ಹೀಗಾಗಿ ನಾವು ಏನು ಬೇಡಿದರೂ ಕೂಡ ಆ ಹರಿಯಲ್ಲೇ ಬೇಡಬೇಕು. ಇಲ್ಲದಿದ್ದರೆ ಪದೇ ಪದೇ ಹೋಗಿ ಬೇರೆಯವ್ರ ಕಾಲ ಮೇಲೆ ಬೀಳೋ ಪರಿಸ್ಥಿತಿ ಬರುತ್ತೆ. ಮತ್ತು ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ನಾವೇನೋ ಸ್ಮಾರ್ಟ್ ಆಗಿದ್ದು ವಿಚಾರ ಮಾಡ್ತೀವಿ, ನಾನು ತುಂಬ ಈಸಿಯಾಗಿ ಏನೋ ಒಳ್ಳೊಳ್ಳೆ ಸಿಹಿಯಾದ ಮಾತುಗಳಿಂದ ಅವನಿಗೆ ಕನ್ವಿನ್ಸ್ ಮಾಡಿ ಕೆಲಸ ಮಾಡ್ಕೊಂಡು ಬಂದೆ, ಅವನಿಗೆ ಅದು ಅರ್ಥನೇ ಆಗಿಲ್ಲ, ಅವ್ನು ಮತ್ತೆ ನನಗೆ ಹೆಲ್ಪ್ ಮಾಡ್ತಾನೆ ತಿಳಿದೇ ಇದ್ರು ಅಂತ ವಿಚಾರ ಮಾಡ್ತಾರೆ. ಪ್ರಕೃತಿ ಹಾಗಲ್ಲ, ಆ ವ್ಯಕ್ತಿಗೂ ತಿಳಿಯುತ್ತೆ. ಆದರೆ ಪರಮಾತ್ಮನಲ್ಲಿ ನಿಮಗೆ ಬೇಕಾದಂತಹ ಪೂರಕವಾದ ಗುಣಗಳನ್ನು ಆ ವ್ಯಕ್ತಿಯಲ್ಲಿ ತುಂಬಿರ್ತಾನೆ. ಹೀಗಾಗಿ ಅವನು ನೀವು ಎಷ್ಟು ಪದೇ ಪದೇ ನಾಚಿಕೆ ಬಿಟ್ಟು ಅವನ ಹತ್ರ ಹೋದರೂ ಕೂಡ ಅವನು ಹೆಲ್ಪ್ ಮಾಡ್ತಾ ಇರ್ತಾನೆ. ಯಾಕೆಂದರೆ ಅಂತಹ ಗುಣಗಳನ್ನು ಪರಮಾತ್ಮ ಅವನಲ್ಲಿ ತುಂಬಿ ಅದಕ್ಕೆ ಬೇಕಾದ ಪೂರಕ ಕಾರ್ಯಗಳನ್ನು ಅವನಿಂದ ಮಾಡಿಸ್ತಾ ಇರ್ತಾನೆ. ಹೀಗಾಗಿ ನೀವು ಬೇರೆಯವರಿಂದ ಈಸಿಯಾಗಿ ಮರಳು ಮಾಡಿ ಸಿಹಿ ಮಾತಾಡಿ ಕಾರ್ಯ ಮಾಡ್ಕೊಂಡು ಬಂದಿದ್ದೀರಿ, ಅದು ಅವನಿಗೆ ಆ ವ್ಯಕ್ತಿಗೆ ತಿಳಿದಿಲ್ಲ ಅಂದರೆ ಅದು ನಿಮ್ಮ ಮೂರ್ಖತನ. ಎರಡನೇದ್ದು, ಇದೇ ಥರದ ಚಿಂತನೆಗಳನ್ನು ನೀವು ಮಾಡ್ತಾ ಹೋದರೆ ಪರಮಾತ್ಮ ನಿಮಗೆ ಇದೇ ಮೂರ್ಖ ಪ್ರವೃತ್ತಿಯಲ್ಲೇ ಇಟ್ಟು ಪ್ರತಿಯೊಂದಕ್ಕೂ ನಿಮಗೆ ಬೇಡುವಂತೆ ಕೈ ಒಡ್ಡುವಂತೆ ಮಾಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.